ಸಮಿಥನಮುತ್ಪಾದಯತೆ ರಯಿಂಚ ಪ್ರಾಣಂ ಚೇತಿ ಆದಿತ್ಯೋ ವೈ ಪ್ರಾಣಃ ರೈರೇವ ಚಂದ್ರಮಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1040ನೆಯ ಶಾಂತಿ ಪರ್ವದ 339ನೇ ಭಾಗ ಇದು. ಇಂದ್ರನಿಗೆ ಬಂದಂತಹ ವೃತ್ರ ಹತ್ಯೆಯ ಮತ್ತು ವಿಶ್ವರೂಪ ಹತ್ಯೆಯ ನಿಮಿತ್ತಕವಾದ ಬ್ರಹ್ಮ ಹತ್ಯೆಯ ಒಂದು ಪರಿಹಾರ, ಇನ್ನಿತರ ವಿಷಯಗಳು, ಇದರ ಕುರಿತಾಗಿ ನಾವೀಗ ಶ್ರವಣ ಮಾಡ್ತಿದ್ದೀವಿ. ಅಧ್ಯಾಯ ಸಂಖ್ಯೆ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 330, ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 351, ವೈಷ್ಣವ ಪಾಠದಲ್ಲಿ 174, ಗೀತಾ ಪ್ರೆಸ್ಸಿನ ಪಾಠದಲ್ಲಿ 342. ಈ ಅಧ್ಯಾಯಗಳ 145ನೆಯ ಒಂದು ಶ್ಲೋಕ ಅಥವಾ ಗದ್ಯ ಸಮಾಪ್ತವಾಗಿದೆ. ಬ್ರಹ್ಮಹತ್ಯೆಯನ್ನು ಎಲ್ಲೆಲ್ಲಿ ವಿಭಾಗ ಮಾಡಿದರು? ಬ್ರಹ್ಮಹತ್ಯ ಕೇಶು ಕೇಶು ಪದಾರ್ಥೇಶು ವ್ಯಭಜ್ಯತ ರಜಸ್ವಲಯ ಸ್ತ್ರೀಯ ಅನುಸರ್ತವ್ಯಾಃ ನಿಯಮಾಃ ತಾಸಾಂ ಋತುಮತೀನಾಂ ಸ್ತ್ರೀಣಾಂ ವಿಶ್ರಾಮಸ್ಯ ಅವಶ್ಯಕತಾ. ಸ್ತ್ರೀ ಪುಂಸೋಃ ಸಂಪ್ರಯೋಗೆ ಸ್ತ್ರೀಯಃ ಏವ ಅತ್ಯಧಿಕಂ ಸ್ಪರ್ಶಸುಖಂ ಯಥೈತತ್ ಮಹಾಭಾರತೆ ಭಾಗವತೆ ಬೃಹದಾರಣ್ಯಕೋಪನಿಷದಿ ಚ ಸಂವರ್ಣಿತಂ ವಸ್ತು ತದನುಸಾರತಃ ಗತೇಷು 3-4 ದಿವಸೇಷು ಅನೇಕೆ ವಿಷಯಾಃ ಪ್ರಾಶ್ರೂಯಂತ. ಭಾರತೀಯಾಃ ಋಷಯಃ ತತ್ವಜ್ಞಾನಿನಶ್ಚ ತೃತೀಯಮಿಮಂ ಪುರುಷಾರ್ಥಂ ಕಾಮಂ ನ ಅವಗಣಯಾಂಬಭೂಃ. ಜೀವನೆ ತಸ್ಯಾಪಿ ಕಾಮಸ್ಯ ಕಿಂಚಿನ್ ಮಹತ್ವಪೂರ್ಣಂ ಸ್ಥಾನಂ ವಿದ್ಯತೆ. ತಚ್ಚಾಪಿ ಕಾಮಶಾಸ್ತ್ರಂ ಅಧ್ಯೇತವ್ಯಂ ಸರ್ವೈಃ ಜಿಜ್ಞಾಸುಭಿಃ ಇತ್ಯಪಿ ಯಥಾ ಮಹಾಭಾರತಾದಿಷು ಗ್ರಂಥೇಷು ಸಂಸೂಚ್ಯತೆ ತಥಾ ಪ್ರತ್ಯಪಾದಿ ಗತೇ ದಿವಸೆ. ಈ ರಜೋದರ್ಶನ ಕಾಲವನ್ನು ಮೈಲಿಗೆ ಕಾಲ ಅಂತ ಯಾಕೆ ಪರಿಗಣಿಸಿದ್ದಾರೆ? ಇದು ಆ ಸ್ತ್ರೀಯರಿಗೆ ಬಂದಂಥ ಬ್ರಹ್ಮಹತ್ಯೆಯ ಪರಿಣಾಮವೇನು? ಈ ಎಲ್ಲ ಸಂಗತಿಗಳನ್ನು ಇವತ್ತು ನಾವು ಪರಾಮರ್ಶಿಸಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗಮನಿಸಬೇಕಾದ ಸಂಗತಿ ಹೀಗಿದೆ. ಈ ಇಂದ್ರ ಮಾಡಿದಂಥ ಈ ವೃತ್ರ ಹತ್ಯೆ ಅಥವಾ ವಿಶ್ವರೂಪ ಹತ್ಯೆ ಇದು ಅಧರ್ಮವಾಗಿರಲಿಲ್ಲ, ಅದರಿಂದ ಅವನಿಗೆ ಪಾಪ ಬರಲಿಲ್ಲ. ಭಗವಂತನ ಅಪೇಕ್ಷೆಯೂ ಕೂಡ ಹಾಗೇ ಇತ್ತು. ದೇವತೆಗಳು ಆ ಭಗವಂತನ ಮನಸ್ಸಿನಲ್ಲಿ ಇದ್ದದ್ದನ್ನೇ ಆತನನ್ನ ಪ್ರಾರ್ಥಿಸಿ ಬೇಡಿದ್ದರಿಂದ ಭಗವಂತ ಅದನ್ನು ಕೊಟ್ಟ. ಹೀಗೆ ಅದನ್ನ ಭಾಗವತದ ಆ 6ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ ವರ್ಣಿಸ್ತಾರೆ. ನವೇದ ಕೃಪಣಶ್ರೇಯ ಆತ್ಮನೋ ಗುಣವಸ್ತು ಧೃಕ್ ತಸ್ಯ ತಾನಿಚ್ಛತೋ
ಯಚ್ಛೆ ಯದಿ ಸೋಪಿ ತಥಾವಿಧಃ ಕಿಂ ದುರಾಪಂ ಮಯಿ ಪ್ರಾಪ್ತೆ ತಥಾಪಿ ವಿಬುಧರ್ಷಭಾಃ ಮಯಿ ಏಕಾಂತ ಮತಿರ್ ನಾಣ್ಯತ್ ಮತ್ತೋ ವಾಂಛತಿ ತತ್ವವಿತ್. ನಾನು ಭಕ್ತಿಗೆ ವಶ, ನನ್ನಿಂದ ಏನು ದುರ್ಲಭ ಇದೆ? ನೀವು ಬಯಸಿದಂತಹ ಈ ವೃತ್ರ ಹತ್ಯೆ ಅದು ನನಗೆ ಪ್ರಿಯವೇ ಆಗಿದೆ. ಈ ಅಜ್ಞಾನಿಗಳಾದವರು ನಶ್ವರವಾದಂತಹ ಕಾಮ್ಯ ಸುಖವನ್ನು ಬಯಸ್ತಾರೆ. ಜ್ಞಾನಿಗಳು ಅಂತಹ ನಶ್ವರವಾದ ಫಲವನ್ನ ಭಗವಂತನನ್ನು ಬೇಡಿ ಸ್ವೀಕರಿಸಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಅವರು ಶಾಶ್ವತವಾದಂತಹ ಫಲವನ್ನೇ ಕೇಳ್ತಾರೆ. ಈ ಕಾಮ್ಯ ಫಲವನ್ನೇ ಯಾರು ಬಯಸ್ತಾನೆ ಅವನಿಗೆ ಅದನ್ನು ಕೊಟ್ಟು ಬಿಡ್ತಾನೆ ಭಗವಂತ. ಸಣ್ಣ ಭಕ್ತನಾಗಿದ್ರೆ ಅಂಥವನಿಗೆ ಅದನ್ನೇ ಕೊಟ್ಟು ಬಿಡ್ತಾನೆ. ಉತ್ತಮ ಭಕ್ತನಾಗಿದ್ರೆ ಆ ಉತ್ತಮ ಭಕ್ತನಿಗೆ ಈ ಅಶಾಶ್ವತವಾದಂತಹ ಫಲಗಳನ್ನ ಯಾವತ್ತೂ ಕೊಡೋದಿಲ್ಲ. ಶಾಶ್ವತವಾದಂತಹ ಫಲಗಳನ್ನೇ ಭಗವಂತ ಕೊಡ್ತಾನೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ, ಯುಷ್ಮತ್ ಕಾಮ ಮತ್ ಪ್ರಿಯ ಏವ. ನೀವೀಗ ಬಯಸಿದಂತಹ ಈ ವೃತ್ರ ಹತ್ಯೆ ಇದೇನಿದೆ ಇದು ನನಗೆ ಪ್ರಿಯವಾದಂತಹ ಧರ್ಮ ಕಾರ್ಯವೇ ಆಗಿದೆ. ಅನ್ಯಥಾ ನದದ್ಯಾಂತಿ ಭಾವ. ಇಲ್ಲದೆ ಹೋದ್ರೆ ನಾನು ಈ ವೃತ್ರ ಹತ್ಯೆಯನ್ನ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ನಿಷಿದ್ಧವಾಗಿದ್ರೆ ಅದನ್ನು ನಾನು ವರವಾಗಿ ನಿಮಗೆ ಕೊಡ್ತಿರ್ಲಿಲ್ಲ. ವಿಷ್ಣು ಪ್ರಿಯಂ ಕಾಮಯಂತಿ ದೇವಾ ನೈವಾ ಪ್ರಿಯಂ ಕ್ವಚಿತ ಯದ್ಯಪ್ರಿಯಂ ಕಾಮಯಂತಿ ನರಾತೀಶೋ ಹಿತೋ ಹಿ ಸಹ. ದೇವತೆಗಳು ಯಾವತ್ತೂ ಕೂಡ ಭಗವಂತನ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದನ್ನೇ ನೋಡ್ತಾರೆ. ನೈವ ಅಪ್ರಿಯಂ ಕ್ವಚಿತ. ಭಗವಂತನಿಗೆ ಅನಪೇಕ್ಷಿತವಾದ ಯಾವತ್ತೂ ಕೂಡ ಅವರು ಬೇಡುವುದಿಲ್ಲ. ಯದ್ಯಪ್ರಿಯಂ ಕಾಮಯಂತೆ. ಒಂದು ವೇಳೆ ಅಪ್ರಿಯವಾದದನ್ನು ಅವರು ಬಯಸಿದ್ರೆ ನರಾತೀಶಃ, ಆ ಭಗವಂತ ಯಾವತ್ತೂ ಕೂಡ ಅಂತಹ ಅಪ್ರಿಯವಾದ ಸಂಗತಿಯನ್ನು ಅವರಿಗೆ ಕೊಡೋದಿಲ್ಲ. ಹಿತೋ ಹಿ ಸಹ. ರೋಗಿಗೆ ಅತ್ಯಂತ ಹಿತಕರನಾದಂತಹ ವೈದ್ಯನಂತೆ ಈ ಭಗವಂತ ಅಂತ ತಂತ್ರ ಭಾಗವತದಲ್ಲಿ ಅದನ್ನ ವರ್ಣಿಸ್ತಾರೆ. ವಿಷ್ಣು ಪ್ರಿಯಂ ಕಾಮಯಂತಿ ದೇವಾಹ ಅನ್ನುವ ಈ ಭಾಗವತ ತಾತ್ಪರ್ಯದ ಮಾತನ್ನ ಕೇಳಿದಾಗ ತತ್ವನಿರ್ಣಯದಲ್ಲಿ ಆಚಾರ್ಯರು ಉದ್ಧರಿಸಿದ ಜಯತೀರ್ಥರು ವ್ಯಾಖ್ಯಾನಿಸಿದಂತಹ ಒಂದು ವೇದವಾಕ್ಯದ ಉಪನಿಷದ್ ವಾಕ್ಯವೇ ಇದ್ದಿರಬೇಕದು. ಅದನ್ನ ನೆನಪು ಬರ್ತದೆ. ಕಾಮೇನಮೇ ಕಾಮ ಆಗಾತ್ ಹೃದಯ ಮೃತ್ಯೋಹೋ. ನನ್ನ ಅಪೇಕ್ಷೆ ಭಗವಂತನ ಅಪೇಕ್ಷೆಯನ್ನು ಹೊಂದಿಕೊಂಡಿರಲಿ. ಮೃತ್ಯೋಹೋ ಸಂಹಾರಕಸ್ಯ ಭಗವತಃ ಕಾಮಾನುಕೂಲ್ಯೇನ ಮೇ ಕಾಮಃ ವಿಷಯಾನ್ ಪ್ರತಿ ಆಗಚ್ಚೇತ್. ತತ್ವಮಂಜರಿಯಲ್ಲಿ ನಾರಾಯಣ ಪಂಡಿತರು ಹಾಗೆ ಹೇಳಿದ್ದಾರೆ. ಮೃತ್ಯು ಅಂದ್ರೆ ಮಾರಯತೀತಿ ಮೃತ್ಯು ಅಂತ ವ್ಯಾಖ್ಯಾನಿಸಿದಂತೆ ಸಂಹಾರಕನಾದಂಥ ಭಗವಂತ ಅವನ ಇಚ್ಛೆಗೆ ತಕ್ಕಂತೆ ನಮ್ಮ ಇಚ್ಛೆಗಳಿರಲಿ. ಹೃದಯಂ ಅವನ ಅಭಿಪ್ರಾಯಕ್ಕೆ ತಕ್ಕಂತೆ ನಮ್ಮ ಅಭಿಪ್ರಾಯವಿರಲಿ. ಬ್ರಹ್ಮಮತ್ಯ ಅನುಕೂಲಾಮೇ ಮತಿರ್ಮುಕ್ತೌ ಭವಿಷ್ಯತಿ ಅತಃ ಪ್ರಾಯೋನುಕೂಲತ್ವ ಇದಾನೀಮಪಿ ಮೇ ಸ್ಥಿತಂ. ಪರಮಾತ್ಮನ ಮತಿಗೆ 100% ಹೊಂದುವಂತಹ ಬುದ್ಧಿ ನನಗೆ ಮುಕ್ತಿಯಲ್ಲೇ ಬರ್ಲಿಕ್ಕೆ ಸಾಧ್ಯ. ಒಬ್ಬ ಮುಮುಕ್ಷು ಹೇಳ್ತಾನೆ, ಅತಃ ಪ್ರಾಯೋನುಕೂಲತ್ವ ಇದಾನೀಮಪಿ ಮೇ ಸ್ಥಿತಂ. ಈಗ ಇನ್ನು ಮುಕ್ತಿ ಹೋಗೋಕ್ಕಿಂತ ಮುಂಚೆ ಹೇಗೆ ಅಂದ್ರೆ, ಈಗ ಪರಮಾತ್ಮನ ಬುದ್ಧಿಗೆ 100% ಅನುಕೂಲವಾದ ಅನುಸಾರಿಯಾದ ಬುದ್ಧಿ ಆಲೋಚನೆ ನನಗೆ ಬರದೇ ಹೋದ್ರೂ ಕೂಡ ಬಹುತೇಕ ಆ ಪರಮಾತ್ಮನ ಇಚ್ಛೆಯನ್ನ ಮೀರದೇ ಇರುವಂತಹ ಇಚ್ಛೆಯೇ, ಪರಮಾತ್ಮನ ಅಭಿಪ್ರಾಯವನ್ನ ಮೀರದೇ ಇರುವಂತಹ ಅಭಿಪ್ರಾಯವೇ ನನಗೆ ಬರಲಿ ಅಂತ ಒಂದು ವೇದವಾಕ್ಯ ಮತ್ತೊಂದು ವೇದವಾಕ್ಯವನ್ನು ಉದ್ಧರಿಸ್ತಾರೆ. ಇವೆಲ್ಲ ಅವಸ್ಥೆಗಳು ಇನ್ನೂ ಮುಕ್ತಿ ಹೋಗದೆ ಹೋದ್ರೂ ಕೂಡ ಮುಕ್ತಿ ಯಾರಿಗೆ ಸಿದ್ಧವಾಗಿದೆಯೋ, ಜೀವನ್ಮುಕ್ತರಾಗಿದ್ದಾರೋ, ಇಲ್ಲೇ ಇದ್ದಾರೆ, ಮುಕ್ತಿಗೆ ಹೋಗೋದಿನ್ನೂ ವಿಳಂಬ ಇದೆ ಅಷ್ಟೇ. ಅಂಥವರನ್ನು ಕುರಿತು ಹೇಳಿದಂಥ ಮಾತಿದು ಬ್ರಹ್ಮಮತ್ಯ ಅನುಕೂಲಾಮೇ ಮತಿರ್ಮುಕ್ತೋ ಭವಿಷ್ಯತಿ ಅನ್ನುವ ಮಾತು. ಈ ದೇವತೆಗಳೆಲ್ಲರೂ ಕೂಡ ಜೀವನ್ಮುಕ್ತರೇ. ಅವರು ಯಾವತ್ತೂ ಪರಮಾತ್ಮನ ಇಚ್ಛೆಗೆ ವಿರುದ್ಧವಾದಂತಹ ಕಾರ್ಯವನ್ನ ತಾವು ಮಾಡಬೇಕು ಅಂತ ಇಚ್ಛಿಸುವುದಿಲ್ಲ. ಅಂತ ಅಭಿಪ್ರಾಯವೂ ಅವರಿಗೆ ಬರೋದಿಲ್ಲ.
ದೇವತೆಗಳಿಗಾಗಲಿ ಚತುರ್ಮುಖ ಈ ವೃತ್ರನಿಗಾಗಲಿ ಇಂದ್ರನಿಗಾಗಲಿ ವೃತ್ರ ಹತ್ಯೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಬಂದದ್ದೇನಿದೆ ಇದು ಪರಮಾತ್ಮನ ಇಚ್ಛೆಗೆ ಅನುಸಾರವಾಗಿಯೇ ಇದೆ. ಯುಷ್ಮತ್ಕಾಮ ಮತ್ಪ್ರಿಯ ಏವ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿರುವುದು ಅದಕ್ಕಾಗಿಯೇ. ಹೀಗೆ ಭಗವಂತನ ಸೂಚನೆಯಂತೆಯೇ ಈ ಹತ್ಯೆಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ದಧೀಚನ ಶರೀರವನ್ನ ಬೇಡಿ ತಂದು ಅವನ ಎಲುಬುಗಳಿಂದ ಆಯುಧವನ್ನು ನಿರ್ಮಿಸಿಕೊಂಡಿದ್ದಾರೆ. ಭಗವಂತನಿಗೆ ಇದು ಸಮ್ಮತವೇ ಆಗಿದೆ. ಆದ್ದರಿಂದ ಧರ್ಮ ಕಾರ್ಯವೇ ಆಗಿದೆ. ಇದು ಒಂದು ಕಡೆ ನಮ್ಗೆ ಕಾಣಿಸುವಂತ 6ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿ ನನಗೆ ಬ್ರಹ್ಮಹತ್ಯೆ ಬರ್ತದಲ್ಲ, ಏನ್ ಮಾಡ್ಲಿ ಅಂತ ಇಂದ್ರ ತನ್ನ ಸಮಸ್ಯೆಯನ್ನು ಹೇಳ್ಕೊಂಡಾಗ, ಮಾರ್ಜಯಿಷ್ಯಾಮ ಭದ್ರಂತೆ ಹಯಮೇಧೇನ ಮಾಸ್ಮ ಭೈಹಿ, ನಿನಗೆ ಅಶ್ವಮೇಧ ಯಾಗವನ್ನು ಮಾಡಿಸಿ ನಿನಗೆ ಬರಬಹುದಾದ ಪಾಪವನ್ನು ನಾವು ಪರಿಹರಿಸ್ತೇವೆ. ಇಷ್ಟ್ವಾ ನಾರಾಯಣಂ ದೇವಂ ಮೋಕ್ಷಸೇಪಿ ಜಗದ್ವಧಾತ್, ಇಡೀ ಜಗತ್ತನ್ನೇ ನೀನು ಸಂಹರಿಸಿದ್ರು, ಕೇವಲ ವೃತ್ತ ಅಲ್ಲ, ವಿಶ್ವರೂಪ ಅಲ್ಲ. ಅಶ್ವಮೇಧ ಯಾಗ ಮಾಡಿದರೆ ಆ ಪರಮಾತ್ಮನನ್ನು ಆರಾಧಿಸಿ ಎಲ್ಲ ಪಾಪಗಳನ್ನು ನೀನು ಕಳ್ಕೊಳ್ಬಹುದು. ಬ್ರಹ್ಮ ಪಿತೃ ಗೋಘ್ನ ಮಾತ್ರ ಆಚಾರ್ಯ ಅಘವಾನ್, ಬ್ರಹ್ಮಹತ್ಯೆ ಮಾಡಿದವನು, ಪಿತೃಹತ್ಯೆ ಮಾಡಿದವನು, ಗೋಹತ್ಯೆ ಮಾಡಿದವನು, ಮಾತ್ರ ಹತ್ಯೆ ಮಾಡಿದವನು, ಆಚಾರ್ಯ ಹತ್ಯೆ ಮಾಡಿದವನು ಎಂಥವನೇ ಆಗಿರಲಿ, ಶುದ್ಧೇರನ್ ಯಸ್ಯ ಕೀರ್ತನ, ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರಿಂದ ಶುದ್ಧನಾಗ್ತಾನೆ. ಶ್ರದ್ಧಾನ್ವಿತ ಅಸ್ಮಾಭಿರನುಷ್ಠಿತೇನ ಅಶ್ವಮೇಧೇನ ಹತ್ವಾಪಿ ಸ ಬ್ರಹ್ಮ ಚರಾಚರಂ ತ್ವಂ, ಕೇವಲ ವೃತ್ರನಲ್ಲ ಚರಾಚರ ಜಗತ್ತನ್ನೇ ನೀನು ಆಶೆಪಡಿಸಿದರೂ ನಲಿಪ್ಯಸೆ ಖಿಂ ಖರ ನಿಗ್ರಹೇಣ, ನಿನಗೆ ಯಾವುದೇ ದೋಷ ಬರೋದಿಲ್ಲ. ಅಂಥದ್ರಲ್ಲಿ ದುಷ್ಟನಾದ ಈ ವೃತ್ರಾಸುರನನ್ನ ನಿಗ್ರಹಿಸಿದ್ರಿಂದ ನಿನಗೇನು ದೋಷ ಬರೋದಿದೆ. ಹತ್ವಾಪಿ ಸ ಇಮಾನ್ ಲೋಕಾನ್ ನಬದ್ಧತೆ ಅಂತ ಭಗವದ್ಗೀತಾದಲ್ಲೂ ಕೂಡ ಹೇಳುವುದು ಅದಕ್ಕೆ. ಜ್ಞಾನಿ ಅಸ್ವತಂತ್ರ ಬುದ್ಧಿಯಿಂದ ತತ್ವಜ್ಞಾನ ಪೂರ್ವಕವಾಗಿ ಏನು ಕೆಲಸ ಮಾಡಿದರೆ ಅವನಿಗೆ ಈ 3 ಲೋಕವನ್ನು ಕೊಂದರೂ ಕೂಡ ಏನಾಗೋದಿಲ್ಲ ಅಂತ ವರ್ಣಿಸ್ತಾರೆ. ತಯೇಂದ್ರಂ ಸ್ಮಃ ಸಂತಪ್ತಂ ನಿರ್ವೃತ್ತಿ ನಾಮುಂ ಆವಿಶತ್, ಶ್ರೀಮಂತಂ ಹತ್ಯೆಯ ತಪ್ತಂ ಸುಖಯಂತಿಪಿ ನೋ ಗುಣಾಃ. ಈ ವೃತ್ರಾಸುರನ ಹತ್ಯೆ ಮಾಡಿದ ಬಳಿಕ ಇಂದ್ರನಿಗೆ ನೆಮ್ಮದಿಯೇ ಬರಲಿಲ್ಲಂತೆ. ದುಷ್ಟವಧ ಮಾಡಿದಾಗಲೂ ಕೂಡ ಆ ಪುಣ್ಯ ಯಶಸ್ಸು ಅದವನಿಗೆ ತೃಪ್ತಿ ಕೊಡಲಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಅದರ ತಾತ್ಪರ್ಯ ಏನು ಅಂತ ಅನ್ನೋದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರ್ಣಿಸ್ತಾರೆ. ಯದ್ಯಪಿ ಆತ ಮಾಡಿದಂಥ ಕಾರ್ಯ ದುಷ್ಟವಧನೆ ಆಗಿದೆ, ಆದರೆ ಲೋಕಾಪವಾದಕ್ಕೆ ಅವನು ಹೆದರಿದ್ದಾನೆ. ಶ್ರೀಮಂತಂ, ಫ್ರೀ ಅಂದ್ರೆ ನಾಚಿಕೆ, ಲೋಕಾಪವಾದಕ್ಕೆ ಗುರಿಯಾದ್ನಲ್ಲ ಅಂತ. ಆಗ ಲೋಕಾಪವಾದಕ್ಕೆ ಗುರಿಯಾಗಿದ್ದೀನಿ ಎನ್ನುವ ಅವನ ಸಂಕಟದ ಎದುರಿಗೆ ಅವನು ಗಳಿಸಿದ ಪುಣ್ಯ, ಅವನ ಯಶಸ್ಸು ಯಾವುದೂ ಅವನಿಗೆ ಸಮಾಧಾನ ಕೊಡಲಿಲ್ಲ. ಅದರ ತಾತ್ಪರ್ಯ ಏನು? ಅಗ್ನಿಪುರಾಣದ ಮಾತೊಂದನ್ನ ಆಚಾರ್ಯರು ಭಾಗವತದ ತಾತ್ಪರ್ಯದ 13ನೇ ಅಧ್ಯಾಯದಲ್ಲಿ ಉದ್ಧರಿಸ್ತಾರೆ. ಪ್ರಾರಬ್ಧ ಕರ್ಮಣೇವೇಷಾಂ ಕ್ಲಿಪ್ತ ದುಃಖಸ್ಯ ಸೂಚಕಂ ಇದಾನೀಂತನ ಕರ್ಮ ಸ್ಯಾತ್ ವ್ರಣಹೇತು ಯಥಾ ರಣಃ ದೇವಾದೀನಾಂ ಸ್ಥಿತಪ್ರಜ್ಞ ಭಾವಾನ್ ನೈವಾನ್ಯಥಾ ಭವೇತ್ ಪ್ರಾರಬ್ಧಮಪಿತು ಕ್ವಾಪಿ ಕಿಂಚಿತ್ ವಿಘಟಿತಂ ಭವೇತ್ ಇತಿ ಚ. ಇಂದ್ರನಿಗೆ ದುಃಖ ಆಯಿತು. ಯಾಕೆ ದುಃಖ ಆಯಿತು? ಈಗ ಆಗಿರುವಂತಹ ದುಃಖಕ್ಕೆ ಕಾರಣ ಆತ ಮಾಡಿದಂತಹ ವೃತ್ರ ಹತ್ಯೆ ಅಲ್ಲ, ಹೊರತು ಅವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದಕ್ಕಿಂತ ಮುಂಚೆ ಆತ ಮಾಡಿದಂತಹ ಯಾವುದೋ ಒಂದು ಕರ್ಮ, ಯಾವುದೋ ಒಂದು ಪ್ರಾರಬ್ಧ ಕರ್ಮ, ಅದರಿಂದಾಗಿ ಈಗ ಅವನಿಗೆ ದುಃಖ ಆಗಿದೆ. ದುಃಖ ಆಗಿಲ್ಲ ಅಂತಲ್ಲ, ಆದರೆ ಪಾಪ ಬಂದಿಲ್ಲ. ಈ ವೃತ್ರನ ಹತ್ಯೆಯಿಂದ ಅವನಿಗೆ ಯಾವುದೇ ಪಾಪ ಬಂದಿಲ್ಲ. ಕ್ಲಿಪ್ತ ದುಃಖಸೆ ಸೂಚಕಂ, ಈಗ ದುಃಖ ಆಗ್ತದೆ. ಅದು ಪ್ರಾರಬ್ಧ ಕರ್ಮದಿಂದಾಗಿ ಆಗುವಂತಹ ದುಃಖ. ಹಿಂದೆ ಮಾಡಿದ ಪ್ರಾರಬ್ಧ ಕರ್ಮ, ದೇವ ಪದವಿಯನ್ನು ಪಡೆಯುವುದಕ್ಕಿಂತ ಮುಂಚೆ, ಅಪರೋಕ್ಷ ಜ್ಞಾನ ಪಡೆಯುವುದಕ್ಕಿಂತ ಮುಂಚೆ ಮಾಡಿದಂತಹ ಒಂದು ಕರ್ಮ ಅದು. ಆ ಕರ್ಮದ ಫಲವಾಗಿ ದುಃಖ ಆಗಿದೆ. ಈಗ ಮಾಡಿದಂಥ, ಅಂದರೆ ಜ್ಞಾನ ಬಂದ ಮೇಲೆ ವೃತ್ರಾಸುರನನ್ನು ನೀನು ಹತ್ಯೆ ಮಾಡಿದ್ದಾನೆ, ಈ ಕರ್ಮ ಆ ದುಃಖಕ್ಕೆ ಸೂಚಕವಾಗಿದೆ, ಹೊರತು ಕಾರಣ ಅಲ್ಲ.
ಸೂಚಕ ಬೇರೆ, ಯಾವತ್ತೂ ಕಾರಣವಾಗಿರ್ತದೆ. ಹೊಸದಾಗಿ ಜ್ಞಾನ ಬಂದ ಮೇಲೆ ಮಾಡಿದಂಥ ಏನು ಕರ್ಮ ಇದೆ, ಆ ಕರ್ಮದಿಂದ ದುಃಖ ಉಂಟಾಗುವುದಿಲ್ಲ, ಅದಕ್ಕೆ ಪಾಪವೂ ಕೂಡ ಬರೋದಿಲ್ಲ. ನಹಿ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ, ಯಾರು ಇಂದ್ರ, ಅಗ್ನಿ ಇತ್ಯಾದಿ ಪದವಿಗಳಲ್ಲಿದ್ದಾರೆ ಅವರಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಆಗಿಯೇ ಇರ್ತದೆ. ಪರಮಾತ್ಮನ ಸಾಕ್ಷಾತ್ಕಾರ ಆಗದೆ ಅವರು ಆ ಪದವಿಗೆ ಬಂದಿರುವುದೇ ಇಲ್ಲ ಅಂತ ಆಚಾರ್ಯರು ಮತ್ತೊಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ. ಇದಕ್ಕೆ ಮತ್ತೊಂದು ಉದಾಹರಣೆ ಇದೆ. ಅಶ್ವತ್ಥಾಮನಿಗೆ ಈ ಮೈಯೆಲ್ಲ ಗಾಯ ಆಗಲಿ ಅಂತ ಶಾಪ ಬಂದಿತ್ತು. ವ್ಯಾಸರು ಮತ್ತೆ ಕೃಷ್ಣ ಆ ಶಾಪ ಕೊಟ್ಟಿದ್ರು ಅವನಿಗೆ. ಕುರುಕ್ಷೇತ್ರ ಯುದ್ಧದಲ್ಲಿ ಆ ಥರ ಆಗಿತ್ತು. ಹಿಂದೆ ಆತ ಅಪರೋಕ್ಷ ಜ್ಞಾನ ಪಡೆಯುವುದಕ್ಕಿಂತ ಮುಂಚೆ, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಿಂತ ಮುಂಚೆ ಏನೊಂದು ಕರ್ಮ ಮಾಡಿದ್ದ. ಆ ಕರ್ಮದಿಂದಾಗಿಯೇ ಈಗ ಅವನಿಗೆ ಮೈ ತುಂಬ ಗಾಯಗಳು, ತುಂಬಾ ಸಂಕಟ ಇತ್ಯಾದಿಗಳಾಗ್ತವೆ. ಹೊರತು ಈಗ ಮಾಡಿದಂತಹ ಯುದ್ಧದ ಪರಿಣಾಮವಾಗಿ ಅದಾಗಿದ್ದಲ್ಲ. ಯುದ್ಧದಿಂದಲೇ ಅದಾಗಿದ್ದರೆ ಬೇಗ ಅದು ಆ ಗಾಯ ಮಾಯಬೇಕಿತ್ತು, ಹಾಗಾಗಲಿಲ್ಲ. 1000 ವರ್ಷ ಕಾಲ ನಾವದನ್ನು ಹಿಂದೆ ಶಲ್ಯ ಪರ್ವದಲ್ಲಿ ನೋಡಿದ್ದೇವೆ. ದೀರ್ಘಕಾಲ ನೀನು ಈ ಗಾಯ ವಾಸಿಯಾಗದೆ ಹಾಗೆ ಒದ್ದಾಡಿಕೊಂಡಿರುವಂತವನಿಗೆ ಕೃಷ್ಣನ ಶಾಪ ಇತ್ತು. ಇಂಥ ಒಂದು ಘಟನೆ ಬೇರೆ ಯಾವರಲ್ಲೂ ಕೂಡ ಕಾಣಿಸೋದಿಲ್ಲ. ಅಶ್ವತ್ಥಾಮನು ಕೂಡ ಜ್ಞಾನಿಯೇ, ಜ್ಞಾನಿಯಾದಂತಹ ರುದ್ರನ ಅವತಾರ ಅವನು. ಅವನು ಈಗ ಅನುಭವಿಸುವಂತ ದುಃಖ ಏನಿದೆ, ಹಿಂದೆ ಬಹಳ ಹಿಂದೆ ಮಾಡಿದಂಥ ಯಾವುದೋ ಒಂದು ಕರ್ಮದ ಪ್ರತಿಫಲ ಇದು. ಈಗ ಆ ಯುದ್ಧದಲ್ಲಿ ಆತ ಪಾಲ್ಗೊಳ್ಳುವುದು, ಆತ ಮಾಡಿದಂಥ ಉಪಪಾಂಡವರ ಹತ್ಯೆ, ಇದ್ಯಾವುದೋ ಅವನಿಗೆ ದುಃಖಕ್ಕೆ ಕಾರಣ ಅಲ್ಲ. ರಣಹೇತುರು ಯಥಾ ರಣಃ ಅಂಥೇಳಿ ಈ ಅಶ್ವತ್ಥಾಮನಿಗೆ ಆದ ಸಂಗತಿಯನ್ನ, ಅವನಿಗೆ ಬಂದಂಥ ದುಃಖವನ್ನ ಅಗ್ನಿಪುರಾಣ ದೃಷ್ಟಾಂತವನ್ನಾಗಿಟ್ಕೊಂಡು ಇಂದ್ರನಿಗೂ ಹಾಗೆ ಆಯಿತು ಅಂತ ಹೇಳ್ತಾರೆ. ದೇವಾದೀನಾಂ ಸ್ಥಿತಪ್ರಜ್ಞ ಭಾವಾತ್, ದೇವತೆಗಳು ಸಾಮಾನ್ಯವಾಗಿ ಸ್ಥಿತಪ್ರಜ್ಞರಾಗಿರ್ತಾರೆ. ಅವರಿಗೆ ಈ ಪ್ರಾರಬ್ಧ ಕರ್ಮವೊಂದನ್ನು ಅನುಭವಿಸಿ ಅದನ್ನು ಮುಗಿಸ್ಬೇಕಾಗ್ತದೆ. ಭಾವಾತ್ ನೈವ ಅನ್ಯಥಾ ಭವೇತ್. ಹೊಸದಾಗಿ ಮಾಡಿದ ಕರ್ಮದಿಂದಾಗಿ ಅವರಿಗೆ ದುಃಖ ಬರೋದಿಲ್ಲ. ಹಿಂದಿರುವ ಪ್ರಾರಬ್ಧ ಕರ್ಮದ ದುಃಖವೊಂದನ್ನು ಅನುಭವಿಸಿ ಸ್ಥಿತಪ್ರಜ್ಞ ಮನೋಭಾವದಿಂದ ಅದನ್ನು ಅನುಭವಿಸಿ ಅವರು ಮುಗಿಸಿಬಿಡ್ತಾರೆ. ಹಿಂದೆ ಮಾಡಿದಂತಹ ಆ ಪ್ರಾರಬ್ಧ ಕರ್ಮ ಏನಿದೆ ಅದು ಅನುಭವ ಫಲದಿಂದಲೇ ಆಗಬೇಕು, ಫಲವನ್ನು ಅನುಭವಿಸಲೇಬೇಕು. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಅಂತ ಎರಡಿವೆ. ಪ್ರಾರಬ್ಧ ಕರ್ಮಗಳು ಅಂತಂದ್ರೆ ನಾವು ಯಾವ ಕರ್ಮದ ಫಲವನ್ನು ಅನುಭವಿಸಲಿಕ್ಕೆ ಈಗಾಗಲೇ ಪ್ರಾರಂಭಿಸಿದ್ದೇವೋ, ಯಾವ ಕರ್ಮಗಳ ಒಂದು ಚೀಲ ಈಗ ಓಪನ್ ಆಗಿದೆಯೋ ಅವುಗಳಿಗೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಯಾವ ಕರ್ಮಗಳ ಚೀಲ ಇನ್ನೂ ಓಪನ್ ಆಗಿಲ್ವೋ ಅಂಥವನ್ನ ಸಂಚಿತ ಕರ್ಮ, ಡೆಪಾಸಿಟೆಡ್ ಕರ್ಮ ಅಂತಾರೆ. ಅವುಗಳ ಫಲವನ್ನು ಮನುಷ್ಯ ಅನುಭವಿಸಬೇಕಾಗಿಲ್ಲ, ಅವಕ್ಕೆಲ್ಲ ಮನ್ನಾ ಇದೆ, ಸಾಲ ಮನ್ನಾ ಇದೆ ಅವಕ್ಕೆ. ದೇವತೆಗಳಾದರೂ ಕೂಡ ಪ್ರಾರಬ್ಧ ಕರ್ಮದ ಒಂದು ಭೋಗವನ್ನು ಮಾತ್ರ ಮಾಡಲೇಬೇಕಾಗ್ತದೆ. ಪ್ರಾಯಶ್ಚಿತ್ತಾದಿಗಳಿಂದ ಅದಕ್ಕೆ ನಾಶ ಇಲ್ಲ. ಕೆಲವು ಬಾರಿ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರಲ್ಲ, ಹೇಗೆ ಅಂತಂದ್ರೆ ಅದು ಪ್ರಾರಬ್ಧ ಕರ್ಮದ ನಾಶಕ್ಕಾಗಿ ಅಲ್ಲ, ಆ ಪ್ರಾರಬ್ಧ ಕರ್ಮದಿಂದ ಹೆಚ್ಚಿನ ದುಃಖ ಆಗುವಂತಿದ್ರೆ ಆ ದುಃಖದ ತೀವ್ರತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕಾಗಿ ಆತರ ಹೇಳ್ತಾರಷ್ಟೆ. ಪ್ರಾರಬ್ಧಮಪಿತು ಕ್ವಾಪಿ ಕಿಂಚಿತ್ ವಿಘಟಿತಂ ಭವೇತ್. ಪ್ರಾರಬ್ಧ ಕರ್ಮವು ಕೂಡ ಸ್ವಲ್ಪ ಮಟ್ಟಿಗೆ ವಿಘಟಿತ ಆಗಿಬಿಡ್ತದೆ, ತನ್ನ ತೀವ್ರತೆಯನ್ನು ಕಳ್ಕೋತದೆ ಅಂತ ಅಗ್ನಿಪುರಾಣದ ಮಾತನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸ್ತಾರೆ. ಈಗ ಮಾಡಿದ ವೃತ್ರ ಹತ್ಯೆ ಎಂಬ ಕಾರಣದಿಂದ ಅವನಿಗೆ ಪಾಪ ಬಂದೇ ಇಲ್ಲ ಅನ್ನೋದಕ್ಕೆ ಇದೊಂದು ಪ್ರಬಲವಾದಂತಹ ಶಾಸ್ತ್ರದ ಆಧಾರ ಆಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೂಡ 22ನೇ ಅಧ್ಯಾಯದಲ್ಲಿ ಈ ಇಂದ್ರ ಮಾಡಿದ ವೃತ್ರ ಹತ್ಯೆಯ ವರ್ಣನ ಇದೆ. ಇಂದ್ರೋಪ್ಯವಾಪ ಸಂಸ್ಥಾನಂ ಇಷ್ಟ್ವಾ ವಿಷ್ಣುಂ ವಿಪಾಪಕಃ ಧರ್ಮ ವೃದ್ಧ್ಯರ್ಥಮೇವೈತದ ಪಾಪಮಾಸೀತ್ ಶಶೀಪತೆ. ಇಂದ್ರನಿಗೆ ಪಾಪವೇ ಬಂದಿರಲಿಲ್ಲ, ಆದರೂ ಕೂಡ ಅಶ್ವಮೇಧ ಯಾಗ ಮಾಡಿದ.
ಆ ಅಶ್ವಮೇಧ ಯಾಗವನ್ನು ಮಾಡಿ ತನ್ನ ಸ್ಥಾನವನ್ನು ಮತ್ತೆ ಪಡ್ಕೊಂಡ, ತನ್ನ ವೈಭವವನ್ನು ಪಡ್ಕೊಂಡ. ಹೀಗದು ಧರ್ಮ ವೃದ್ಧ್ಯರ್ಥಮೇವ ಆಸೀತ್. ಆ ಮಾಡಿದ ಆ ಕರ್ಮ, ವೃತ್ರಹತ್ಯೆ ಅಂತ ಕರ್ಮ, ಅವನ ಪುಣ್ಯವನ್ನೇ ಹೆಚ್ಚಿಸಿದೆ ಹೊರತು ಪಾಪವನ್ನು ಅವನಿಗೆ ಕೊಡಲೇ ಇಲ್ಲ. ಐತರೇಯ ಉಪನಿಷತ್ತು ಹೇಳುವಂತೆ ವಿಶ್ವಾಮಿತ್ರಂ ಹೇತದಹ ಸಂಶಿಷ್ಯಂತಂ ಇಂದ್ರ ಉಪನಿಷಸಾದ ಸಹ ಅನ್ನಂ ಇತ್ಯಭಿವ್ಯಾಹೃತ್ಯ ಬೃಹತೀ ಸಹಸ್ರಂ ಶಶಂಸ ತೇನ ಇಂದ್ರಸ್ಯ ಪ್ರಿಯಂ ಧಾಮ ಉಪೇಯಾಯ. ಮಹಾವ್ರತ ಅಂತ ಈ ಇಂದ್ರ ಮಾಡಿದಂತಹ ಒಂದು ಯಜ್ಞ, ಭಗವಂತನನ್ನ ಮುಖ್ಯ ಪ್ರಾಣನನ್ನ ಸ್ಮರಿಸಿ ಮಾಡಿದಂತಹ ಒಂದು ಯಜ್ಞ. ವಿಶ್ವಾಮಿತ್ರ ಆ ಯಜ್ಞವನ್ನ ಮಾಡಿಸಿದ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಐತರೇಯ ಉಪನಿಷತ್ತಿನ ಆ ಭಾಗದ ಭಾಷ್ಯದಲ್ಲಿ ವೃತ್ರಂ ಹತ್ವಾ ಪುರೇಂದ್ರಸ್ತು ಮಹೇಂದ್ರತ್ವಾಭಿಪತ್ತಯೇ ಮಹಾವೃತಂ ಕರ್ಮಚಕ್ರೇ ಹೌತ್ರಂ ಚಕ್ರೇತ್ರ ಕೌಶಿಕಃ ಭೃಗು ಅಧ್ವರ್ಯುರಭವತ್ ಬ್ರಹ್ಮಾಭವತ್ ಸ್ವಯಂ ಉದ್ಗಾತ ವಾಯುರಭವತ್ ಸ್ವಯಂ ನಾರಾಯಣ ಪ್ರಭು ಸಾಧ್ಯಸ್ಕಮಕರೋತ್ತತ್ರ ತದನ್ಯೇ ಅನ್ಯೇಪಿ ಚ ಋತ್ವಿಜಃ. ದೇವೇಂದ್ರ ವೃತ್ರಾಸುರನನ್ನು ಕೊಂದಿದ್ದ. ಆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಬೇರೊಂದು ಮಾತಿನಲ್ಲಿ ಹೇಳುವುದಾದರೆ ಮಹೇಂದ್ರತ್ವ ಅಭಿಪತ್ತಯೇ, ತನ್ನ ದೇವೇಂದ್ರ ಪದವಿ ಸ್ಥಿರವಾಗಿರುವುದಕ್ಕಾಗಿ ಮಹಾವೃತ ಅನ್ನುವ ಯಜ್ಞ ಮಾಡಿದ. ವಿಶ್ವಾಮಿತ್ರ ಆಗ ಹೋತೃವಿನ ಒಂದು ಕರ್ಮ ಮಾಡಿದ. ಹೋತೃ ಅಂದ್ರೆ ಋಗ್ವೇದದ ಪುರೋಹಿತನಾಗಿದ್ದ. ಭೃಗು ಅಧ್ವರ್ಯು ಯಜುರ್ವೇದದ ಪುರೋಹಿತನಾಗಿದ್ದ. ವಾಯು ಉದ್ಗಾತ್ರ ಸಾಮವೇದವನ್ನು ಗಾನ ಮಾಡುವ ಪುರೋಹಿತನಾಗಿದ್ದ. ಈ ಮೂರು ಜನ ಪುರೋಹಿತರ ಮೇಲೆ ಸೂಪರ್ವೈಸರ್ ಆಗಿ ಏನು ಬ್ರಹ್ಮ ಅಂತಿರ್ತಾನೆ, ಆಗ ಚತುರ್ಮುಖ ಬ್ರಹ್ಮನೇ ಸ್ವಯಂ ಬ್ರಹ್ಮನಾಗಿದ್ದಾನೆ. ಯಜ್ಞದ ಸದಸ್ಸಿನಲ್ಲಿ, ಸಭೆಯಲ್ಲಿ ಅನೇಕ ಜನ ಹಿರಿಯರೇನು ಬಂದು ಕೂತಿರ್ತಾರೆ. ಆವಾಗ ನಾರಾಯಣನೇ ಅಲ್ಲಿ ಬಂದು ಕೂತ್ಕೊಂಡಿದ್ದ, ಸದಸ್ಸಿನಲ್ಲಿ ಕೂತ್ಕೊಂಡಿದ್ದ. ಬೇರೆ ಬೇರೆ ಋಷಿಗಳೆಲ್ಲ ಋತ್ವಿಕ್ಗಳಾಗಿದ್ರು ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಇಂದ್ರನಲ್ಲಿ ಹರಿ ಮತ್ತು ವಾಯು ಇಬ್ಬರು ಕೂಡ ಆವಿಷ್ಟರಾಗಿದ್ರು. ವಿಶ್ವಾಮಿತ್ರನಿಗೆ ಅವನು ಹೇಳಿದಂತೆ ಬೃಹತಿ ಸಹಸ್ರ ಮಂತ್ರವನ್ನ ಪಠನೆ ಮಾಡು. ಅವನೊಂದ್ಸರಿ ಪಠನೆ ಮಾಡಿದ, ಎರಡನೇ ಬಾರಿನೂ ಪಠನೆ ಮಾಡಿದ. 2-3 ಬಾರಿ ಪಠನ ಮಾಡಿ ಆ ಇಂದ್ರನಲ್ಲಿ ಅಂತರ್ಯಾಮಿ ಆದಂತಹ ಭಗವಂತ, ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತ ತೃಪ್ತನಾದ ಅಂತ ಅಲ್ಲಿ ವರ್ಣಿಸ್ತಾರೆ. ಇದು ಐತರೇಯ ಉಪನಿಷತ್ತಿನ ಒಂದು ಪ್ರಸಂಗ. ಅದರ ಭಾಷ್ಯದಲ್ಲಿ ಇಂದ್ರ ಮಾಡಿದಂತಹ ಒಂದು ಯಜ್ಞದ ವರ್ಣನ ಹೀಗಿದೆ. ಹೀಗೆ ಲೋಕದ ದೃಷ್ಟಿಯಿಂದ ಅದು ಪಾಪ ಅಂತ ಕರೆಸ್ಕೊಂಡಿದೆ. ಆದ್ರೆ ಅದು ಅವನಿಗೆ ಪುಣ್ಯ ವೃದ್ಧಿ ಕಾರಣವಾಯಿತು ಅಂತ ಹೇಳ್ತದೆ ತಾತ್ಪರ್ಯ ನಿರ್ಣಯ. ಧರ್ಮ ವೃದ್ಧ್ಯರ್ಥಮೇವೈತತ ಪಾಪಮಾಸೀತ್ ಶಚೀಪತೆ ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ. 3 ಲೋಕದ ಒಡೆಯನಾದಂತಹ ದೇವೇಂದ್ರ ಈ ಲೋಕದ ರಕ್ಷಣೆಗಾಗಿ ಮಾಡಿದಂತಹ ಈ ಒಂದು ವೃತ್ರಹತ್ಯೆಯಿಂದ ಅದು ಪಾಪ ಬರೋದು ಹೇಗೆ? ವೃತ್ರಂ ಹತ್ವಾ ಮಹಾನಾಸ ಇತ್ಯಾದಿ ವೇದ ಪದಂ ಚೇತ. ವೇದದಲ್ಲೇ ವೃತ್ರಾಸುರನನ್ನು ಕೊಂದದ್ದು, ಆ ಮೂಲಕ ಆತ ಮಹಾಸ್ಥಾನವನ್ನು ಪಡೆದದ್ದು. ಇಂದ್ರೋ ವೃತ್ರಂ ಹತ್ವಾ ಮಹಾನಭವತ್ ಅಂತ ಪುಣ್ಯಶಾಲಿಯಾದ ಅಂತ ವರ್ಣನೆ ಮಾಡ್ತಾರೆ. ಕ್ವಚಿತ್ ಪಾಪಂ ಚ ಪುಣ್ಯಾನ ವೃದ್ಧಯೇ ಭವತಿ ಸ್ಫುಟಂ ವೃತ್ರಹತ್ಯಾ ಯಥೇಂದ್ರಸ್ಯ ಜಾತಾ ಧರ್ಮಾಭಿವೃದ್ಧಯೇ ದೇವಾನಾಂ ವಾ ಮುನೀನಾಂ ವಾ ಭವೇದೇವಂ ನವೇಂದ್ರನಾಂ ಪಾಪಂ ಯತ್ ಪುಣ್ಯಮೇವೈತತ್ ಅಸುರಾಣಾಂ ವಿಲೋಮತಃ ಏವಂ ಸ್ಕಾಂದೇಹಿ ವಚನಂ ಪಾಪಂ ನೈತತ್ ಛಜೀಪತೆ. ಸ್ಕಂದ ಪುರಾಣದ ಮಾತನ್ನು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 22ನೇ ಅಧ್ಯಾಯದಲ್ಲಿ ಆಚಾರ್ಯ ಉದ್ಧರಿಸ್ತಾರೆ. ಪಾಪ ಲೋಕದ ದೃಷ್ಟಿಯಿಂದ ಪಾಪ ಅಂತ ಅನಿಸ್ಕೊಂಡದ್ದು ಪುಣ್ಯ ವೃದ್ಧಿ ಕಾರಣ ಆಗ್ತದೆ. ಅದು ಹೇಗೆಂದ್ರೆ ಇಂದ್ರನಿಗೆ ವೃತ್ರಹತ್ಯ ಎಂಬ ಪಾಪಕರ್ಮ ಏನಿತ್ತು ಪುಣ್ಯ ವೃದ್ಧಿಗೆ ಕಾರಣವಾಯಿತು. ದೇವತೆಗಳ ಮತ್ತು ಮುನಿಗಳಿಗೆ ಸಂಬಂಧಪಟ್ಟಂತೆ ಹೀಗಾಗ್ತದೆ. ಸ್ಥೂಲ ದೃಷ್ಟಿಯಿಂದ ಪಾಪ ಅಂತ ಅನಿಸ್ಕೊಂಡದ್ದನ್ನು ಅವರು ಮಾಡಿದಾಗ ಅವರಿಗೆ ಪುಣ್ಯನೇ ಬರ್ತದೆ. ಮನುಷ್ಯನಿಗೆ ಹೀಗಾಗೋದಿಲ್ಲ. ಅವನು ಪಾಪ ಮಾಡಿದ್ರೆ ಪಾಪವೇ, ಪುಣ್ಯ ಮಾಡಿದ್ರೆ ಪುಣ್ಯವೇ ಅವನಿಗೆ.
ದೈತ್ಯರಿಗೆ ಇದಕ್ಕೆ ವ್ಯತಿರಿಕ್ತವಾಗಿ ಪುಣ್ಯಕರ್ಮ ಮಾಡಿದರೂ ಕೂಡ ಅದು ಪಾಪವಾಗಿ ಪರಿಣಮಿಸ್ತದೆ. ಅವರಿಗೆ ಮನಃಶುದ್ಧಿ ಇರೋದಿಲ್ಲ, ಭಗವಂತನನ್ನ ಭಜಿಸುವಂತಹ ಅರ್ಹತೆ ಇರೋದಿಲ್ಲ. ಆದ್ರಿಂದ ಅವ್ರು ಮತ್ತೆ ಹೀಗೆ ಭ್ರಷ್ಟರೇ ಆಗಿಬಿಡ್ತಾರೆ. ಧರ್ಮೋಭವತ್ಯಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಇವನ ಭಕ್ತ್ಯಾ ಕೃತೋ ಹರೇಹೇ ಅಂತ ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯರು ಉದ್ಧರಿಸುವ ಒಂದು ಮಾತು ಕೂಡ ಹಾಗೆ ಹೇಳ್ತದೆ. ಭಗವಂತನೇ ತವ ಭಕ್ತೈ, ನಿನ್ನ ಭಕ್ತರಾದವರು ಮಾಡಿದಂತಹ ಒಂದು ಅಧರ್ಮವೂ ಕೂಡ, ತೋರಿಕೆಯ ಅಧರ್ಮವೂ ಕೂಡ ಧರ್ಮವೇ ಆಗಿಬಿಡುತ್ತದೆ. ಯೋನ ಭಕ್ತ್ಯಾಕೃತೋ ಹರೇಹೇ, ಭಗವಂತನಲ್ಲಿ ಭಕ್ತಿ ಇಲ್ಲದ ದುರ್ಭಾವನೆಯಿಂದ ಕೂಡಿದಂತಹ ಒಂದು ಕರ್ಮ ಏನಿದೆ ಅದು ಧರ್ಮೋಪಿ, ಮೇಲ್ನೋಟಕ್ಕೆ ಕಾಣುವಂತೆ ಧರ್ಮ ಅನ್ಸ್ಕೊಂಡಿದ್ರು ಪಾಪವೇ ಆಗಿಬಿಡುತ್ತದೆ. ನಾಣ್ಯಸ್ಯ ಪದಮಾಪ್ಸ್ಯಂತಿ ತದ್ದೇವಾನಾಂ ವ್ರತಂ ಪರಂ ತಸ್ಮಾತ್ತೇ ನಹುಷಂ ಚಕ್ರುಹು ಶಕ್ರಪದೇ ವಿದುದುರೀಶ್ವರಾಹ. ತಾತ್ಪರ್ಯ ನಿರ್ಣಯದಲ್ಲಿ ಮುಂದೆ ಆ ನಹುಷನ ಕಥೆ ಎಲ್ಲ ಬರ್ತದೆ. ಇದೇ ತಾತ್ಪರ್ಯ ನಿರ್ಣಯದಲ್ಲಿ 20ನೇ ಅಧ್ಯಾಯದಲ್ಲಿಯೂ ಕೂಡ ಯಾರಿಗೆ ಎಂಥ ಪಾಪ ಅಂಟಿಕೊಳ್ತದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖಗಳಿವೆ. ಸತ್ಯಾತ್ಯಯ ನೈವ ದೋಷೋರ್ಜುನಸ್ಯ ತೇಜೀಯಸಶ್ಚಿಂತನೀಯ ಕಥಂಚಿತ ಶ್ರೇಷ್ಠಾಪರಾಧ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೆ. 1 ವರ್ಷ ಕಾಲ ನಾನು ಬ್ರಹ್ಮಚಾರಿಯಾಗಿ ತೀರ್ಥಯಾತ್ರೆ ಮಾಡ್ತೀನಿ ಅಂತ ಅರ್ಜುನನ ಪ್ರತಿಜ್ಞೆ ಇತ್ತು. ಪಾಂಡವರು ದ್ರೌಪದಿ ಜೊತೆಗೆ 1 ವರ್ಷ ಇರಬೇಕು. ಒಬ್ಬ ಪಾಂಡವ ದ್ರೌಪದಿ ಜೊತೆಗಿದ್ದಾಗ ಮತ್ತೊಬ್ಬ ಪಾಂಡವ ಅವಳನ್ನ ಅಲ್ಲಿ ಅವರಿರುವುದನ್ನ ನೋಡಿಬಿಟ್ರೆ ಆ ಜಾಗಕ್ಕೆ ಬಂದ್ರೆ ಬ್ರಹ್ಮಚಾರಿಯಾಗಿ 1 ವರ್ಷ 1 ವರ್ಷ ತೀರ್ಥಯಾತ್ರೆ ಮಾಡಬೇಕು ಅಂತ ಒಪ್ಪಂದ ಮಾಡ್ಕೊಂಡಿದ್ರು. ಅರ್ಜುನ ಹೀಗೆ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಹೋದಾಗಲೂ ಕೂಡ ಚಿತ್ರಾಂಗದೆಯನ್ನು ಮದುವೆ ಆದ. ಆದ್ರೆ ಅವನಿಗೆ ಆ ದೋಷ ಏನಾಗಲಿಲ್ಲ. ಅದು ಉಲೂಪಿಯನ್ನ ಕೂಡಿದ ಕೂಡ ಉಲೂಪಿಯಲ್ಲಿ ನಿಯೋಗ ವಿಧಿಯಿಂದ ಒಬ್ಬ ಮಗನನ್ನು ಕೂಡ ಅವನು ಹುಟ್ಟಿಸಿದ. ಇದ್ಯಾವುದು ಅವನ ಪ್ರತಿಜ್ಞಾ ಭಂಗಕ್ಕೆ ಕಾರಣ ಆಗಿ ಅವನಿಗೆ ಪಾಪ ಬರಲಿಲ್ಲ ಅಂತ. ಯಾಕೆಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳಾದವರು ತಮಗಿಂತ ಶ್ರೇಷ್ಠರಾದವರಿಗೆ ಏನಾದರೂ ದ್ರೋಹ ಬಗೆದ್ರೆ ಅದು ಪಾಪ ಬರ್ತದೆ. ಅಪರೋಕ್ಷ ಜ್ಞಾನಿಗಳಾದವರು, ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೊಂಡವರು ತಮಗಿಂತ ಉತ್ತಮರಾದವರಿಗೆ ತಪ್ಪು ನಡೆದ್ರೆ ಪಾಪ ಲೇಪ ಬರ್ತದೆ ಹೊರತು ಕೆಳಗಿನವರ ವಿಷಯದಲ್ಲಿ ತಪ್ಪು ನಡೆದ್ರೆ ಅವರಿಗೆ ಯಾವುದೇ ದೋಷ ಬರೋದಿಲ್ಲ. ಅತಿ ಸ್ನೇಹಾಚ್ಚ ಅಗ್ರಜಾಭ್ಯಾಂ ತದಸ್ಯ ಕ್ಷಾಂತಂ. ಅವನ ಅಣ್ಣಂದಿರಾದಂತಹ ಭೀಮ ಮತ್ತೆ ಯುಧಿಷ್ಠಿರರು ಅರ್ಜುನ ಮಾಡಿದಂತಹ ಈ ಅಪರಾಧವನ್ನ ಪ್ರೀತಿಯಿಂದಾಗಿ ನಿರ್ಲಕ್ಷಿಸಿ ಬಿಟ್ರು. ಭೀಮ ಮತ್ತು ಧರ್ಮರಾಜರು ಅರ್ಜುನನಿಗೆ ಸ್ವೋತ್ತಮರೇ, ಶ್ರೇಷ್ಠರೇ. ಅವರ ವಿಷಯದಲ್ಲಿ ತಾನು ಮಾಡಿದಂಥ ಪ್ರತಿಜ್ಞೆಯನ್ನು ಮುರಿದದ್ದು ಉತ್ತಮಾಪರಾಧವೇ, ಸ್ವೋತ್ತಮರಿಗೆ ತಪ್ಪಿ ನಡೆದದ್ದೇ. ಆದರೂ ಪ್ರೀತಿಯಿಂದ ಅವರು ಅದನ್ನ ಲೆಕ್ಕಕ್ಕೆ ತಗೊಳ್ಳದೆ ಮರ್ತು ಬಿಟ್ರು ಅಂತ ಅದರ ತಾತ್ಪರ್ಯ. ಬ್ರಹ್ಮಸೂತ್ರಗಳ 4ನೇ ಅಧ್ಯಾಯದ 1ನೇ ಪಾದದ ಈ ಒಂದು 13ನೇ ಸೂತ್ರ, ತದಧಿಗಮೇ ಉತ್ತರ ಪೂರ್ವಾಗಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಅಂತ. ಬ್ರಹ್ಮಾಪರೋಕ್ಷವಾದ್ಮೇಲೆ, ಪರಮಾತ್ಮನ ಸಾಕ್ಷಾತ್ಕಾರ ಆದ್ಮೇಲೆ ಮುಂದೆ ಮಾಡುವ ಪಾಪಕರ್ಮದ ಫಲ ಅಂಟುವುದಿಲ್ಲ ಜ್ಞಾನಿಗೆ. ಹಿಂದೆ ಮಾಡಿದ ಪಾಪ ಪುಣ್ಯಗಳು ನಷ್ಟ ಆಗಿಬಿಡ್ತವೆ. ತದ್ಯಥಾ ಪುಷ್ಕರ ಪಲಾಶಯ ಆಪಹ ನಶ್ಲಿಷ್ಯಂತೆ ಏವಂ ವಿಧಿ ಪಾಪಂ ಕರ್ಮ ನಶ್ಲಿಷ್ಯತೆ ಅಂತ ಛಾಂದೋಗ್ಯೋಪನಿಷತ್ತು. ಕಮಲದ ಎಲೆಗೆ ನೀರು ಹೇಗೆ ಅಂಟುವುದಿಲ್ಲವೋ ಹಾಗೆ ಬ್ರಹ್ಮಜ್ಞಾನಿಗೆ ಪಾಪಕರ್ಮದ ಲೇಪ ಆಗೋದಿಲ್ಲ. ಅದೇ ಅಧ್ಯಾಯದ 17ನೇ ಸೂತ್ರ, ಅತಃ ಅನ್ಯದಪೀತ್ಯೇಕೇಶಾಂ ಉಭಯೋಃ. ಮೋಕ್ಷದಲ್ಲಿ ಏನೋ ಹೆಚ್ಚಿನ ಆನಂದ ಸಿಗಬೇಕಾಗಿದೆ, ಅದಕ್ಕಾಗಿ ಜ್ಞಾನ ಬಂದ ಮೇಲೆ ಮತ್ತು ಪೂರ್ವಕಾಲದಲ್ಲಿ ಜ್ಞಾನ ಬರುವುದಕ್ಕಿಂತ ಮುಂಚೆ ಏನು ನಿಷ್ಕಾಮ ಕರ್ಮ ಮಾಡಿರ್ತಾನೆ ಆ ಒಂದು ಪುಣ್ಯ ಕಾರ್ಯ
ಮೋಕ್ಷದಲ್ಲಿ ಹೆಚ್ಚಿನ ಆನಂದಾನುಭವಕ್ಕೆ ಕಾರಣ ಆಗ್ತದೆ. ಇದಕ್ಕಿಂತ ಬೇರೆದಾದಂತಹ ಪುಣ್ಯ, ಮೋಕ್ಷದಲ್ಲಿ ಆನಂದವನ್ನು ಕೊಡುವ ಪುಣ್ಯವನ್ನು ಬಿಟ್ಟು ಬೇರೆ ಪುಣ್ಯ, ಮನುಷ್ಯ ಲೋಕದಲ್ಲಿ ದೊಡ್ಡ ಸುಖ ಪಡುವಂತಹ ಪುಣ್ಯ ಇತ್ಯಾದಿಗಳೆಲ್ಲವೂ ಕೂಡ ಜ್ಞಾನದಿಂದ ನಷ್ಟ ಆಗಿ ಹೋಗ್ತದೆ. ಆ ಪುಣ್ಯ ಅದು ಜ್ಞಾನಿಗಳಿಗೆ ಅನಪೇಕ್ಷಿತ, ಅದನ್ನೇ ಅನಿಷ್ಟ ಪುಣ್ಯ ಅಂತ ಹೇಳ್ತಾರೆ. ಅದನ್ನೇ ಕೆಲವು ಕಡೆ ಹೀಗೆ ಹೇಳ್ತಾರೆ, ತಥಾಹಿ ಏಕೇಶಾಂ ಪಾಠ ಉಭಯೋಸ್ತ್ಯಾಗೇನ ತಸ್ಯ ಪುತ್ರಾಹ ದಾಯಮುಪಯಂತಿ ಸುಹೃದ ಸಾಧುಕೃತ್ಯಾಂ ದುಷಂತ ಪಾಪಕೃತ್ಯಾಂ. ಅಪರೋಕ್ಷ ಜ್ಞಾನಿಯ ಆಸ್ತಿ ಪಾಸ್ತಿಗಳೆಲ್ಲ ಮಕ್ಕಳಿಗೆ ಹೋಗಿಬಿಡ್ತವೆ. ಪುಣ್ಯ, ಅವನು ಮಾಡಿದ ಪುಣ್ಯ ಸ್ನೇಹಿತರಿಗೆ ಹೋಗ್ತದೆ, ಸಜ್ಜನರಾದವರಿಗೆ ಹೋಗ್ತದೆ. ಅಪರೋಕ್ಷ ಜ್ಞಾನಿಯಾದವನನ್ನ ಬೇರೆ ಯಾರಾದರೂ ಜನ ಬಂದು ಸೇವಿಸಿದರೆ, ಆತನ ಸೇವಾ ಮಾಡಿ ಆತನ ಅನುಗ್ರಹವನ್ನು ಕೋರಿದರೆ ಈತನ ಅನಿಷ್ಟ ಪುಣ್ಯ ಅವರಿಗೆ ಹೋಗ್ತದೆ. ಯಾವ ಪುಣ್ಯದಿಂದ ಈತನಿಗೆ ಮುಕ್ತಿಯಲ್ಲಿ ಉಪಯೋಗ ಇಲ್ಲವೋ, ಮುಕ್ತಿಯಲ್ಲಿ ಆನಂದ, ಹೆಚ್ಚಿನ ಏನು ಆನಂದ ಆಗೋದಿಲ್ವೋ, ಆ ಪುಣ್ಯವೆಲ್ಲ ಇಲ್ಲಿ ಯಾರಿಗೋ ಹೋಗಿಬಿಡ್ತದೆ, ಬೇರೆಯವರಿಗೆ. ಪುಣ್ಯ ಆತನಿಗೆ ಬೇಕಾದವರಿಗೆ, ಸಜ್ಜನರಿಗೆ ಹೋದ್ರೆ ದ್ವಿಷಂತಹ ಪಾಪಕೃತ್ಯ, ಆತನ ದ್ವೇಷಿಗಳು ಆತ ಮಾಡಿದ ಪಾಪಕೃತ್ಯದ ಫಲವನ್ನ ಹೊಂದುತ್ತಾರೆ. ಅಂತೂ ಆ ಪಾಪಕೃತ್ಯಕ್ಕೂ ಮೋಕ್ಷದಲ್ಲೂ ಅನುಪಯುಕ್ತವಾದಂತಹ ಪುಣ್ಯಕೃತ್ಯಕ್ಕೂ ಹೀಗೊಂದು ಕ್ಷೀಣ ಇದೆ, ಒಂದು ಕ್ಷಯ ಇದೆ ಅಂತ ಹೇಳ್ತಾರೆ. ಅದನ್ನೇ ಪದ್ಮಪುರಾಣದ ಮಾತಿನಲ್ಲಿ ಹೇಳ್ತಾರೆ, ಅನಭೀಷ್ಟಂ ಅನಾರಬ್ಧಂ ಪುಣ್ಯಮಪ್ಯಸ್ಯ ನಶ್ಯತಿ ಕಿಮು ಪಾಪಂ ಪರಬ್ರಹ್ಮ ಜ್ಞಾನಿನೋ ನಾಸ್ತ ಸಂಶಯ. ಅವನಿಗೆ ಅನಪೇಕ್ಷಿತವಾದ ಅನಾರಬ್ಧವಾದ ಪುಣ್ಯ ಎಲ್ಲ ಹೊರಟೋಗ್ಬಿಡ್ತದೆ, ಬೇರೆ ಯಾರೋ ಅದನ್ನು ಸಜ್ಜನರು ತಗೋತಾರೆ. ದ್ವಿಷಂತಃ ಪಾಪಕೃತ್ಯಾಮ್ ಅಂತ ಹೇಳಿರುವಂತೆ ಇಂದ್ರನಂಥ ಒಬ್ಬ ದೊಡ್ಡ ಜ್ಞಾನಿ ಮಾಡಿದ ಒಂದು ಪಾಪಕೃತ್ಯ ಅದು ದ್ವೇಷಿಗಳಿಗೆ, ಭಗವದ್ವೇಷಿಗಳಿಗೆ, ಭಗವಂತನನ್ನು ದ್ವೇಷಿಸುವವರಿಗೆ ಮತ್ತು ಭಗವಂತನ ಭಕ್ತರನ್ನು ದ್ವೇಷಿಸುವವರಿಗೆ ಹೋಗಬೇಕು. ಇಂದ್ರ ಮಾಡಿದಂಥ ಪಾಪಕೃತ್ಯ ಒಂದೇನಿದೆ, ಈ ವೃತ್ರಹತ್ಯೆ ಅಂತ ಸ್ಥೂಲ ದೃಷ್ಟಿಗಾದರೂ ಪಾಪ ಕೃತ್ಯ, ಇದು ಎಲ್ಲ ಸ್ತ್ರೀಯರಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಪಾಪಿಗಳಿದ್ದಾರೆ, ದುಷ್ಟರಿದ್ದಾರೆ, ಭಗವಂತನ ಭಕ್ತರಲ್ಲ, ಅಂಥವ್ರಿಗೆ ಹೋಗಬಹುದು. ಸಾಮೂಹಿಕವಾಗಿ ಎಲ್ಲ ಸ್ತ್ರೀಯರಿಗೂ ಕೂಡ ಇಂದ್ರ ಮಾಡಿದ ವೃತ್ರಹತ್ಯೆಯ ಒಂದು ಪರಿಣಾಮ ರೂಪವಾದಂತಹ ಬ್ರಹ್ಮಹತ್ಯೆ ಅದು ಹೋಗುವುದು ಸಾಧ್ಯನೇ ಇಲ್ಲ. ಅವನಿಗೇ ಪಾಪ ಬಂದಿಲ್ಲ ಅಂದಮೇಲೆ ಅವನು ಅದನ್ನು ಬೇರೆಯವರಿಗೆ ಹಂಚಿಕೊಡುವ ಪ್ರಸಂಗ ಏನಿದೆ? ಅದರಿಂದ ಅವರಿಗೆ ಬ್ರಹ್ಮಹತ್ಯೆಯ ಪಾಪ ಬರಲೇ ಇಲ್ಲ ಅಂತಲೇ ನನ್ನ ಅಭಿಪ್ರಾಯ. ಹೀಗೆ ಸ್ತ್ರೀಯರಿಗೆ ಬ್ರಹ್ಮಹತ್ಯೆಯ ಪಾಪವೇ ಬರಲಿಲ್ಲ ಅಂದಮೇಲೆ ಅದು ಮೇಲಿಗೆ ಯಾಕೆ? ಅದರ ಉಳಿದ ವಿಷಯಗಳನ್ನ ಮುಂದಿನ ದಿವಸ ನಾಳೆ ಗಮನಿಸೋಣ. ಶಾಸ್ತ್ರ ಇಂಥ ಸಂಕೀರ್ಣವಾದಂತಹ ವಿಷಯಗಳನ್ನ, ಸ್ತ್ರೀಯರಿಗೆ ಬ್ರಹ್ಮಹತ್ಯೆಯ ಒಂದು ವಿಭಾಗ ಬಂತು ಅಂತ ಒಗಟಿನಂಥ ಮಾತುಗಳನ್ನು ಆಡ್ತದೆ ಯಾಕೆ ಅನ್ನೋದನ್ನು ಕೂಡ ನಾಳೆ ದಿವಸ ಗಮನಿಸೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.